ದೇವರು ನಿನ್ನನ್ನು ಕೊನೆ ಗಳಿಗೆಯಲ್ಲಿ ತಂದಾನ. ನಮಗೆ ಕೊಡಲಾರದ್ದನ್ನೆಲ್ಲ ಕೊಟ್ಟಾನ. ಕೊಟ್ಟ ಈಗ ನೆಳ್ಳಾಕತ್ಯಾನ. ಯಾಕೆ? ಅವನ ಮಾತು ಯಾರಿಗೂ ಕೇಳಿಸೋದಿಲ್ಲ. ಏನರೆ ಹಿಂಗೆ ಅಕಸ್ಮಾತ್ ಇಲ್ಲೇ ಕೂತಿರಲ್ಲ, ಹಿಂಗೆ ದೇವರು ಭೇಟಿಯಾದ ಅಂತ ಇಟ್ಕೊಳ್ಳಿ, ಏನು ಮಾಡ್ತೀರಿ ಹೇಳಿ? ಅರ್ಜಿಗಳು ಶುರುವಾಗೇ ಬಿಡ್ತಾವದ. ಇಲ್ಲ, ದೇವರೇ ಅದನ್ನು ಕೊಡು, ಇದನ್ನು ಕೊಡು, ಅದನ್ನು ಕೊಡು, ಇದನ್ನು ಕೊಡು ಅಂತ ಇಷ್ಟೆಲ್ಲ ಜನರು ಕೇಳಕ್ಕೆ ಶುರು ಮಾಡಿದ ಕೂಡಲೇ ದೇವರು ಅಂತರ್ಧಾನನಾದ. ಅಡಿಗೆ ಹೋದ. ಈಗ ಯಾಕೆ ಕಾಣೋದಿಲ್ಲ ದೇವರು ಅಂದ್ರೆ ಅವ ಗಾಬರಿಯಾಗ, ಇವನಿಗೆ ಕೊಡಾಕ ನಮಗಾಗೋದಿಲ್ಲ. ಇಡೀ ಭೂಮಂಡಲವನ್ನ ಆಕ್ರಮಣ ಮಾಡ್ಯಾನ, ಆದರೆ ಇಲ್ಲ, ತುಂಬಿಲ್ಲ, ಖಾಲೇ ಕೊಡ. ಇಲ್ಲೇನು ಖಾಲೇ ಕೊಡ ಇದೆ. ಯಾಕೆ? ಬುಡಾನೇ ಇಲ್ಲ, ಮತ್ತು ಖಾಲೇ ಇರದೆ ಇನ್ನೇನು ಮಾಡ್ತದೆ? ಏನು ಹಾಕಿದರ್ರಿ? ಏನು ಹಿಡಿದಾಗ ವಿಚಾರ ಮಾಡಿದಾಗ ಮನಸ್ಸು ಹೊಯ್ದಾಡ್ತದೆ. ಇದು ಮನಃಶಾಸ್ತ್ರ, ಆಧುನಿಕ ಮನಃಶಾಸ್ತ್ರ ಇದು. ನಮ್ಮಲ್ಲೂ ಮನಃಶಾಸ್ತ್ರ ಪತಂಜಲರದು ಹೇಳ್ತಾರೆ. ಮನಸ್ಸು ಒಂದು ಈಟಾದರೂ ಹೊಯ್ದಾಡ್ತಿರ್ತದೆ, ನೋಡಿದ ಕೂಡಲೇ ಹೊಯ್ದಾಡ್ತದೆ. ಬೇಕರೆ ಅನ್ನಿಸ್ತದೆ, ಬ್ಯಾಡರೆ ಅನ್ನಿಸ್ತದೆ ಅಷ್ಟೆ. ಆ ಬಳಿಕ ಕೇಳಿದ ಕೂಡಲೇ ಮನಸ್ಸು ಸ್ವಲ್ಪ ಹೊಯ್ದಾಡ್ತದೆ. ಇಲ್ಲ, ಸುತ್ತಮುತ್ತಲಿನ ಜಗತ್ತಿನಲ್ಲಿ ವಿಹರಿಸಿದಾಗ ಒಂದಿಷ್ಟು ಮನಸ್ಸು ಹೊಯ್ದಾಡ್ತದೆ. ಮನಸ್ಸು ಯಾವಾಗ ಹೊಯ್ದಾಡ್ತೋ, ವೃತ್ತಿಗಳು ಯಾವಾಗ ಏಳ್ತಾವ ಮನಸ್ಸಿನಾಗ, ಭಾವನೆಗಳು ಅವು ಸುಖದ ಭಾವ ಇರ್ತಾವ, ಇಲ್ಲವೇ ದುಃಖದ ಭಾವ ಇರ್ತಾವ, ಭಯದ ಭಾವ ಇರ್ತಾವ, ಅಥವಾ ಆಶೆಯ ಭಾವ ಇರ್ತಾವ. ಬೇಡ ಅನ್ನಿಸ್ತದೆ, ಆ ಬಳಿಕ ತಿರಸ್ಕಾರ ಬರ್ತದೆ. ಬೇಕು ಅನ್ನಿಸ್ತದೆ, ಆನಂತರ ಅದನ್ನು ಮೋಹಿಸ್ತೇವೆ, ಅದರ ಆಸಕ್ತಿ ಉಂಟಾಗ್ತದೆ. ಹಾಗಾಗಿ ಮನಸ್ಸು ಸಮಾಧಾನವನ್ನು ಕೆಡಿಸಿಕೊಳ್ಳುತ್ತದೆ, ಸಮಾಧಾನ ಹೋಗಿಬಿಡ್ತದೆ. ಈಗೆಷ್ಟು ಆರಾಮಾಗಿ ಕೂತಿರ್ತೇವೆ. ಯಾಕೆ? ಮನಸ್ಸನ್ನು ವಿಕಾರಗೊಳಿಸುವ, ಉದ್ರಿಕ್ತಗೊಳಿಸುವ, ಪ್ರಕ್ಷೋಭಗೊಳಿಸುವ ಏನೂ ಇಲ್ಲಿಲ್ಲೇ. ಆದ್ದರಿಂದ ಇದೇ ಸ್ಟೇಜಿನ ಮೇಲೆ ಒಂದಿಷ್ಟು ನಾಟಕ ನಡೀತಿತ್ತು ಅಂದ್ರೆ ನಮಗೆ ಹಿಂಗೆ ಕುಂಡ್ರಕ್ಕಾಗೋದಿಲ್ಲ. ಆವಾಗ ರಾಮ ಬಂದಾಗ ಒಂದು ಥರ, ವಿಶ್ವಾಮಿತ್ರ ಬಂದಾಗ ಒಂದು ಥರ, ಮೇನಕಾ ಬಂದಾಗ ಇನ್ನೊಂದು ಥರ, ಇಲ್ಲ ರಾವಣ ಬಂದಾಗ ಮತ್ತೊಂದು ಥರ ಮನಸ್ಸು ತಯಾರಾಗ್ತದೆ. ಇಲ್ಲಿ ಸ್ಟೇಜ್ ಖಾಲಿ ಅದ ಅಂತ ತಿಳ್ಕೊಂಡು ಸುಮ್ಮನೆ ಮನಸ್ಸು ಖಾಲಿ ಅದ ಅಷ್ಟೆ. ಯಾವುದರ ಹಿಂದೆ ಹರಿದರ ಯೋಗ್ಯ ಅಲ್ಲ, ಅದರ ಹಿಂದೆ ಹರಿಯದೇ ಇರೋದಕ್ಕೆ ಆಚಾರ. ಹರಿಯೋದು ಅಂದರೆ ಹಗಲ ರಾತ್ರಿ ಬರೆಯದೇ ಚಿಂತನೆ ಮಾಡೋದಕ್ಕೆ ಹರಿಯೋದು ಅಂತ ಕರೀತಾರೆ. ಈಗ ಯಾರಿಗಾರೆ ಬೈಗಳ ಬೈಯೋದು ಅಂತ ತಿಳ್ಕೊಳ್ಳಿ, ಸುಮ್ಮನೆ ಒಂದು ಕ್ಷಣ ಬೈದು ಅದನ್ನೇ ಮಾಡಬಾರದು, ಅದೇ ದಿವಸ ತುಂಬ ಆಗಬಾರದು. ಇಲ್ಲಿಕಂದ್ರೆ ತಾಪ ಆಗ್ತದೆ, ಜೀವನ ಕೆಟ್ಟ ಹೋಗ್ತದೆ. ಎಷ್ಟು ಅಷ್ಟೇ. ಈಗ ಒಂದಿಷ್ಟು ತಂಬಾಕು ತಿಂತಿದ್ದೇವಿ ಅಂದರೆ ಅಷ್ಟೇ, ಜೀವನೆಲ್ಲ ಅದೇ ಆಗಬಾರದು. ಕುಡಿಬೇಕು ಯಾವಾಗರೆ ಒಮ್ಮೊಮ್ಮೆ, ಅದರದೇ ಗುಲಾಮ ಆಗಬಾರದು ಅಷ್ಟೇ. ಮತ್ತು ಯಾವಾಗರೆ ಅಂದ್ರೆ ಜೀವನದಾಗ ಒಮ್ಮೆ, ಹಂಗೆ ಆಗೋದಿಲ್ಲ, ಬಿಡೋದಿಲ್ಲ. ಅದು ಒಮ್ಮೆ ನಾವು ಹಿಡಿದ್ರೆ ಮುಂದೆ ಅದ ನಮ್ಮನ್ನು ಹಿಡಿತದ, ಬಿಡೋದೇ ಇಲ್ಲ. ಅದೊಂದು ಭೂತ ಇದ್ದಂಗೆ. ದೆವ್ ಇಲ್ಲ ಅಂತಾರಲ್ಲ, ದೆವ್ ಅಂದ್ರೆ ಏನು? ಇವ ಹಿಡಿದ್ರೆ ಬಿಡೋದಿಲ್ಲ ಅದು. ಈಗ ನಿಮ್ಮ ಕಿಶದಾಗಿಲ್ಲ ಕೆಲವ್ರಿಗೆ, ಅಲ್ಲೇ ಕುಂತವ, ಏನು ಮಾಡೋಕ್ಕಾಗ್ತದೆ ಹೇಳಿ? ಈಗ ಸುಳ್ಳು ಹೇಳೋದು ನಮ್ಮನ್ನು ಹಿಡಿದು ಬಿಟ್ಟಿರ್ತದ. ನಾವೇನು ತಿಳ್ಕೊಂಡೀವಿ? ದೆವ್ ಅದಾವ ಇಲ್ಲ, ಹಿಂಗೆ ಹೊಂಟೇವಿ. ಅವ ಅಂತದ ಹಿಂದಿನ ಕಾಲಕ್ಕೆ ಹಂಗಿದ್ದೆ, ಹಿಂದಿನ ಕಾಲಕ್ಕೆ ಹಿಂಗೆ ನಾನು
ಎಲ್ಲರ ಹತ್ತಕನೆ ಒಂದು ಕಿಶದಾಗ, ಪಾಕೆಟ್ದಾಗ, ತಿಜೋರ್ಯಾಗ, ಮನ್ಯಾಗ ಎಲ್ಲ ಕಡೆ ನಾನು ಅಲ್ಲೇ ಕುಂತಿರ್ತೇನೆ, ಹಿಡಿದು ಬಿಡ್ತೇನೆ. ಅದನ್ನು ಬಿಡ್ಸಾಕ ಯಾರಿಗೂ ಸಾಧ್ಯ ಇಲ್ಲ. ಯಾಕೆ? ಹಿಡ್ದದಂತ ಗೊತ್ತಾಗ್ಲಾರ್ದಂಗೆ ನಾ ಹಿಡ್ಯಾಕ್ ಹತ್ತೀನಿ, ಅದಕ್ಕೆ ಯಾರಿಗೆ ಬಿಡ್ಸಕ್ ಸಾಧ್ಯ ಇಲ್ಲದ.